ನಮಗೆ ನಮ್ಮ ಸಿದ್ಧಾಂತ ಯಾವುದಿದೆ ಅಂದರೆ ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮನ ಒಂದು ಭಾರತೀಯ ಪಂಥಿ ಅಂತ ಬಾಬಾ ಸಾಹೇಬರು ಕರೀತಾರೆ, ಸತ್ಯ ಪಂಥಿ ಅಂತ ನಾವು ಕರಿತೀವಿ. ಇದು ಒಂದು 20ನೇ ಶತಮಾನದಲ್ಲಿ ಇದು ಒಂದು ನನ್ನ ಕಣ್ಣಲ್ಲಿ ಇಡೀ ಅನ್ಯಾಯದ ವ್ಯವಸ್ಥೆಯನ್ನು ಪ್ರತಿರೋಧ ಮಾಡಿ ಒಂದು ಸಮಾನತೆ ಸಾರೋ ಸೈದ್ಧಾಂತಿಕ ನೆಲೆಗಟ್ಟು. ಸೊ ಈ ಸಿದ್ಧಾಂತದಲ್ಲಿ ನಮ್ಮ ಮಾದರಿಗಳು ಯಾರ್ಯಾರು ಮಾಡಿದ್ದಾರೆ, ಬಾಬಾ ಸಾಹೇಬರು ಅವರು ಕೂಡ ಯಾವತ್ತೂ ಕಾಂಗ್ರೆಸ್ ಜೊತೆ ಸೇರಿಕೊಳ್ಳದೆ, ಅಂದರೆ ಕಾಂಗ್ರೆಸ್ ಸದಸ್ಯರಾಗದೆ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಅವ್ರದ್ದೇ ಆದ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಅಥವಾ ಒಂದು ಅದರ ನಂತರ ರಿಪಬ್ಲಿಕನ್ ಪಾರ್ಟಿ ಇಂಡಿಯಾ ಈ ಥರದ್ದೆಲ್ಲ ಚುನಾವಣೆ ನಿಂತ್ಕೊತಾರೆ. ಯಾವತ್ತೂ ಕೂಡ ಆ ಪಕ್ಷ ಗಾಂಧಿ ಆ್ಯಂಡ್ ಕಾಂಗ್ರೆಸ್ ಹ್ಯಾವ್ ಡನ್ ಟು ದ ಅನ್ಟಚಬಲ್ಸ್ ಅಂತ 1946ರಲ್ಲಿ ಬರೀತಾರೆ. ಮತ್ತು ನಮಗೆ ಕಾಂಗ್ರೆಸ್ ಸುಡ್ತಿರೋ ಮನೆ ಅಂತಾರೆ. ಸೊ ಅವರ ಸಿದ್ಧಾಂತ ನಾವು ಕೂಡ ಇವತ್ತಿನ ದಿನ ಅದನ್ನು ಆಧುನೀಕರಿಸಬೇಕು. ತಂದೆ ಪೆರಿಯಾರವರು ತಮಿಳುನಾಡಿನಲ್ಲಿ ಅವ್ರದ್ದೇ ಒಂದು ದ್ರಾವಿಡ ಚಳುವಳಿಯಿಂದ ಏನು ಮಾಡ್ತಾರೆ ಅಂದರೆ, ನಮಗೆ ಏನು ಒಂದು ಅವತ್ತಿನ ದಿನ ಕಾಮರಾಜು ಮತ್ತು ಅನೇಕ 20 ವರ್ಷದ ಮೇಲೆ ಕಾಂಗ್ರೆಸ್ ಆಡಳಿತ ಮಾಡ್ತಿರೋ ತಮಿಳುನಾಡಿನಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಒಂದು ಅನ್ಯಾಯದ ವ್ಯವಸ್ಥೆ ವಿರುದ್ಧದ ದ್ರಾವಿಡ ಶಕ್ತಿ ಕಟ್ಟಿ ಇವತ್ತಿನ ದಿನ 1967ನಲ್ಲಿ DMK, ಪೆರಿಯಾರ್ದು DMK ಅಧಿಕಾರಕ್ಕೆ ಬಂದು ಇವಾಗ 55 ವರ್ಷದಿಂದ ಯಾವ ಕಾಂಗ್ರೆಸ್ಸೋ BJPಯೋ ಈ ಒಂದು ಡೆಲ್ಲಿ ಹಿಂದಿಯನ್ ಪಕ್ಷಗಳು ಇಲ್ಲ, ಅವ್ರದ್ದೇ ಆದ ದ್ರಾವಿಡ ಶಕ್ತಿ ಒಂದು ಮುಗಿಸ್ಬಿಡ್ತೇವೆ. ಮತ್ತು ಕಾಂಶಿರಾಮರು ಕೂಡ ಅವರ ಮಟ್ಟದಲ್ಲಿ ಒಂದು ಬಹುಜನ ಶಕ್ತಿ ಕಟ್ತಾರೆ.